ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ನ ಸಾಧನಾ ಸಮಾವೇಶ. ಹಾಗಾಗಿ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಕಾಂಗ್ರೆಸ್ ನಗರಿಯಾಗ ಕಾಣ್ತಾ ಇದೆ, ಕಾಂಗ್ರೆಸ್ ಮಯ ಆಗಿ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಕಾಂಗ್ರೆಸ್ನ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಫ್ಲಾಗ್ಗಳು. ಒಟ್ಟಾರೆ ಮೈಸೂರು ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ಸಿದ್ಧವಾಗಿದೆ. ಒಂದ್ ಕಡೆ ನಾಯಕತ್ವದ ಜಂಗಿ ಕುಸ್ತಿ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಟಗರು ಹವಾ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇವತ್ತಿನ ಸಮಾವೇಶಕ್ಕೆ ಲಕ್ಷಾಂತರ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರಿಗೋಸ್ಕರ ಸ್ಪೆಷಲ್ ಟ್ರ್ಯಾಕ್ ಒಂದು ರೆಡಿ ಮಾಡ್ತಿದ್ದಾರೆ. ಜನರ ಮಧ್ಯದಿಂದ ಸಿದ್ದರಾಮಯ್ಯ ನಡ್ಕೊಂಡು ಬರೋದು 200 ಮೀಟರ್. ಜನರ ನಡುವೆನೇ ಸಾಕ್ತಾರೆ ಸಿದ್ದರಾಮಯ್ಯ. ಜನರ ಎಡ ಬಲ ಕಡೆ ಕೈ ಬೀಸ್ಕೊಂಡು ವೇದಿಕೆ ಹತ್ರ ನಡ್ಕೊಂಡು ಹೋಗ್ತಾರೆ. ಆಮೇಲೆ 2600 ಕೋಟಿ ರೂಪಾಯಿ ಬೇರೆ ಬೇರೆ ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಎಲ್ಲವೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಾರ್ಯಕ್ರಮ ಅದೇನೆ, ಸರ್ಕಾರದ 2.5 ವರ್ಷಗಳ ಸಾಧನೆ ತೋರಿಸೋದು. ಅದ್ರ ಜೊತೆಗೆ ಮೈಸೂರಿನ ಒಂದಿಷ್ಟು 2600 ಕೋಟಿ ರೂಪಾಯಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೇ ಕಾರ್ಯಕ್ರಮದ ಮುಖಾಂತರ ನೆರವೇರುತ್ತೆ. ಸಿದ್ಧತೆಗಳಾಗಿದೆ. ನೀವು ಮಿಡ್ಲಲ್ಲಿ ಗಮನಿಸಿದ್ರೆ ಒಂದು ಸ್ವಲ್ಪ ಪ್ಲಾಟ್ಫಾರ್ಮ್ ಥರ ಏನೋ ಒಂದು ಪಾತ್ ಮಾಡ್ದಂಗೆ ಇದೆಯಲ್ಲ, ಈ ಪಾತಲ್ಲಿ ಸಿದ್ದರಾಮಯ್ಯ ನಡ್ಕೊಂಡು ಬರ್ತಾರೆ. ಅವ್ರಿಗೋಸ್ಕರ ರೆಡಿ ಮಾಡಿರುವ ಪಾತ್ ಇದು. ಜನರ ಮಧ್ಯದಿಂದಲೇ ಸಿದ್ದರಾಮಯ್ಯ ವೇದಿಕೆಗೆ ಎಂಟ್ರಿ ಕೊಡ್ತಾರೆ. ಪ್ರೇಮ್ ಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್, ಗುಡ್ ಮಾರ್ನಿಂಗ್. ಏನೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮೈಸೂರಿನಲ್ಲಿ? ಏನಕ್ಕೆ ವಿಶೇಷ ಇವತ್ತಿನ ಈ ಕಾಂಗ್ರೆಸ್ನ ಸಾಧನಾ ಸಮಾವೇಶ? ಪ್ರೇಮ್, ಪ್ರಣತ್, ಏನು 2.5 ವರ್ಷ ಸರ್ಕಾರ, ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರದ ಸಾಧನೆಗಳ ಬಗ್ಗೆಯಾಗಿ ಜನರಿಗೆ ತಿಳಿಪಡಿಸುವ ಉದ್ದೇಶದಿಂದ ಕೂಡ ಮೈಸೂರು ಅಂದ್ರೆ ಸಿಎಂ ತವರು ಮೈಸೂರಿನಲ್ಲಿ ಒಂದು ಸಾಧನಾ ಸಮಾವೇಶವನ್ನು ಏರ್ಪಡಿಸಿರುವಂತದ್ದು. ಪ್ರಮುಖವಾಗಿ ಅವರ ಸಾಧನೆಗಳ ಬಗ್ಗೆ ಅಂದ್ರೆ ಸರ್ಕಾರ 2.5 ವರ್ಷದಲ್ಲಿ ಯಾವ ರೀತಿ ಸಾಧನೆಗಳನ್ನು ಮಾಡ್ತು, ಮತ್ತೆ ವಿರೋಧ ಪಕ್ಷಗಳು ಏನು ಟೀಕೆಯನ್ನು ಮಾಡ್ತಾ ಇದ್ರು, ಅವರ ಪಂಚ ಯೋಜನೆಗಳಾಗಿರ್ಬೋದು ಮತ್ತೆ ಇನ್ನಿತರ ಯೋಜನೆಗಳಾಗಿರ್ಬೋದು, ಅವ್ರು ಏನು ಟೀಕೆ ಮಾಡ್ತಾ ಇದ್ರು ಅದೆಲ್ಲವನ್ನೂ ಕೂಡ ಆದ್ರೆ ಈಗ ಅಂದ್ರೆ ವಿರೋಧ ಪಕ್ಷಗಳಿಗೆ ತಕ್ಕ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಾಧನಾ ಸಮಾವೇಶವನ್ನು ಮಾಡ್ತಿರುವಂತದ್ದು. ಅಂದ್ರೆ ಮೈಸೂರಿನಲ್ಲಿ ಕೂಡ ಸಾಧನಾ ಸಮಾವೇಶ ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಸಿಎಂ ಬದಲಾವಣೆ ವಿಚಾರವಾಗಿ ಏನು ಚರ್ಚೆ ನಡೀತಾ ಇತ್ತು, ಆ ಚರ್ಚೆಗೆ ತಕ್ಕ ಉತ್ತರವನ್ನು ನೀಡಿರುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು 1 ಲಕ್ಷ ಜನರನ್ನ ಸೇರಿಸಿ ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿರುವಂತದ್ದು. ಕೊಡಗು ಮತ್ತೆ ಮಂಡ್ಯ, ಚಾಮರಾಜನಗರ, ಮೈಸೂರು ಭಾಗದಲ್ಲಿರುವಂತಹ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರ ಸೇರಿಸಿ ಇದು ಶಕ್ತಿ ಪ್ರದರ್ಶನ ತೋರಿಸೋದಕ್ಕೋಸ್ಕರವಾಗಿ ಕೂಡ ನಡೀತಾ ಇರೋದು ಎಂಬುದನ್ನು ಕೂಡ ಅವರ ಸ್ಥಳೀಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಿರುವಂತದ್ದು ಮತ್ತು ಸ್ಥಳೀಯ ಶಾಸಕರು ಕೂಡ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಅವರ ಶಕ್ತಿ ಪ್ರದರ್ಶನ ಒಂದು ಕಡೆ ಆದ್ರೆ ಅವರ ಸಾಧನಾ ಸಮಾವೇಶವನ್ನು ಕೂಡ ಒಂದು ಕಡೆ ಆಗುತ್ತೆ. ಇದರಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಇತರ ಶಾಸಕರು ಮತ್ತು ಸಚಿವರು ಕೂಡ ಬರುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈಗಾಗಲೇ ಕೂಡ ಎಲ್ಲಾ ರೀತಿಯ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಏನು ಅವರ ಅಂದ್ರೆ 1 ಲಕ್ಷ ಜನರು ಸೇರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಜನರ ಬಳಿಗೆ ತೆರಳುವಂತ ಉದ್ದೇಶದಿಂದ ಕೂಡ ಸ್ಟೇಜ್ ಮುಂಭಾಗದಲ್ಲಿ ಒಂದು ಬ್ರಿಡ್ಜ್ ವ್ಯವಸ್ಥೆಯನ್ನು ಅಂದ್ರೆ 200 ಮೀಟರ್ ಬ್ರಿಡ್ಜ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಅಲ್ಲಿ ನಡೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಜನರ ಬಳಿಗೆ ತಾವು ಹೋಗ್ಬೇಕು ಅಂತ ಹೇಳಿ ಉದ್ದೇಶದಿಂದ ಈ ಬ್ರಿಡ್ಜ್ ವ್ಯವಸ್ಥೆಯನ್ನು ಕೂಡ ಮೊದಲ ಬಾರಿಗೆ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಶಾಸಕರು, ಸ್ಥಳೀಯ ಭಾಗದಲ್ಲಿರುವಂತಹ ಶಾಸಕರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂತದ್ದು. ಪ್ರಣತ್, ಓಕೆ, ಥ್ಯಾಂಕ್ ಯು ಪ್ರೇಮ್ ಮಾಹಿತಿಗೆ.